ಮೈಸೂರಿನಲ್ಲಿ ಮಹಿಳೆಯರ ನೆಚ್ಚಿನ ಗೌರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ಹಬ್ಬದ ಪ್ರಯುಕ್ತವಾಗಿ ಮಹಿಳೆಯರಿಗೆ ಬಳೆ ತೊಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಪಾಲಿಕೆಯ ಮಾಜಿ ಸದಸ್ಯ ಮಾವಿ ರಾಮಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ವಿಶೇಷ ರೀತಿಯಲ್ಲಿ ಗೌರಿ ಹಬ್ಬ ಆಚರಿಸ್ತಾ ಇದ್ದಾರೆ ಮಾವಿ ರಾಮಪ್ರಸಾದ್. ಇನ್ನು ಮೈಸೂರಿನ ಮೇದಕೆರೆಯಲ್ಲಿ ನಡೆದಂತಹ ಬಳೆ ತೊಡಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳೆ ತೊಡಿಸಿಕೊಂಡಿದ್ದಾರೆ ಮಹಿಳೆಯರು. ಪ್ರತಿ ವರ್ಷ ಗೌರಿ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಇನ್ನು ವಾರ್ಡ್ ಜನರು ನನ್ನನ್ನ ಮನೆಯ ಮಗನ ರೀತಿ ನೋಡಿದ್ದಾರೆ, ಹಾಗಾಗಿ ಅವರ ಸಹೋದರನಾಗಿ ಈ ಕಾರ್ಯವನ್ನ ಮಾಡಿದ್ದೇನೆ ಅಂತ ನ್ಯೂಸ್ ಒನ್ಗೆ ಪಾಲಿಕೆಯ ಮಾಜಿ ಸದಸ್ಯ ಮಾವಿ ರಾಮಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಮಹಿಳೆಯರ ನೆಚ್ಚಿನ ಗೌರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಪ್ರಯುಕ್ತವಾಗಿ ಮಹಿಳೆಯರಿಗೆ ಬಳೆ ತೊಡಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದು ಪಾಲಿಕೆಯ ಮಾಜಿ ಸದಸ್ಯ ಮಾವಿ ರಾಮಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇನ್ನು ವಿಶೇಷ ರೀತಿಯಲ್ಲಿ ಗೌರಿ ಹಬ್ಬವನ್ನ ಮಾವಿ ರಾಮಪ್ರಸಾದ್ ಆಚರಿಸಿದ್ದಾರೆ. ಗೌರಿ ಹಬ್ಬ ಅಂತಂದರೆ ಹೆಣ್ಮಕ್ಕಳಿಗೆ ಒಂಥರ ಸಂತೋಷದ ಹಬ್ಬ. ಈ ನಿಟ್ಟಿನಲ್ಲಿ ನಾನು ಈ ಬಾರಿ ಗೌರಿ ಹಬ್ಬವನ್ನು ನನ್ನ ವಾರ್ಡಿನ ಎಲ್ಲ ಮನೆಗಳಿಗೆ ಬಳೆ, ಅರಿಶಿನ, ಕುಂಕುಮ ಕೊಡುವ ಮುಖಾಂತರ ಆಚರಣೆ ಮಾಡಿದ್ದೀವಿ. ವಿಶೇಷವಾಗಿ ಮೇದರಗೇರಿಯಲ್ಲಿ ಇವತ್ತು ಇಲ್ಲೇ ನಾವೇ ಬಳೆ ತೊಡಿಸಿ ಇಲ್ಲೇನೆ ಅಂತ ಹೇಳಿದ್ರು. ಅದರಿಂದ ಬಳೆಯನ್ನು ತೊಡಿಸುವಂಥ ಒಂದು 5-6 ಜನ ಕೂತು ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಸಹ ಬಳೆಯನ್ನು ತೊಡಿಸುವಂಥ ಒಂದು ಬಳೆಗಾರರಿಂದ ತೊಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ನನಗೆ ಭಾಳ ಸಂತೋಷ ಆಗುತ್ತೆ. ಕಾರಣ ಏನು ಅಂತಂದರೆ ಇಲ್ಲೆಲ್ಲರೂ ನನ್ನನ್ನು ಅವರ ಮನೆ ಮಗನ ರೀತಿ, ಸಹೋದರನ ರೀತಿ ಕಾಣ್ತಾರೆ. ಆದ್ದರಿಂದ ಒಬ್ಬ ಸಹೋದರನಾಗಿ ನಾನು ಏನು ಮಾಡಬೇಕೋ ಅದನ್ನು ಮಾಡಬೇಕು ಈ ರೀತಿ ಗೌರಿ ಹಬ್ಬದಲ್ಲಿ ಅನ್ನುವಂಥ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ.